ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ಚೈನಾದ ಪ್ರಾಡಕ್ಟ್ಸ್ಗಳನ್ನು ಬೈಕಾಟ್ ಮಾಡಬೇಕು ಅಂತ ಇದ್ದಾಗ ಫಸ್ಟ್ ನಮಗೆ ಬರೋದು ಯಾವುದಪ್ಪ ಅಂತ ನೋಡಿದ್ರೆ ನಮ್ಮ ಕೈಯಲ್ಲಿರುವ ಚೈನೀಸ್ ಫೋನ್. ಸೊ ಎಲ್ಲರ ಕೈಯಲ್ಲೂ ಇರುತ್ತೆ ಅಂತ ಹೇಳಿಕ್ಕೆ ಬರ್ತಿಲ್ಲ, ಬಟ್ ಮೋಸ್ಟ್ ಆಫ್ ದ ಪೀಪಲ್ ಚೈನೀಸ್ ಫೋನ್ಗಳನ್ನು ಹೊಂದಿರುತ್ತಾರೆ. ಸೊ ಈ ರೀತಿ ನಾವು ಚೈನಾ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬಾರ್ದು. ಆದರೆ ನಮ್ಮ ಕೈಯಲ್ಲೇ ಚೈನಾ ಪ್ರಾಡಕ್ಟ್ ಇದೆ, ನಮ್ಮ ಮನೆಯಲ್ಲಿ ಟಿ ವಿ ಕೂಡ ಚೈನಾದಿದ್ದೆ, ಕಂಪ್ಯೂಟರ್ ಕೂಡ ಚೈನಾದಿದ್ದೆ ಅಂತ ಇರುವಾಗ ಸೊ ನಾವು ಏನು ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ನಲ್ಲಿ ಈಗ ಇದ್ದೀವಿ. ಸೊ ಸಿಂಪಲ್ ಆಗಿ ಏನು ಹೇಳ್ತೀನಿ ಅಂದರೆ, ಏನು ನಮ್ಮ ಕೈಯಲ್ಲಿ ಚೈನಾ ಫೋನ್ ಇದೆ ಮತ್ತು ನಮ್ಮ ಮನೆಯಲ್ಲಿ ಚೈನಾದು ಟಿ ವಿ ಇದೆ, ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳಿದ್ದಾವೆ, ಅದಕ್ಕೆಲ್ಲ ನಾವು ದುಡ್ಡು ಕೊಟ್ಟು ಆಲ್ರೆಡಿ ತಗೊಂಡಿದ್ದೀವಿ. ನಾವು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ಕೊಟ್ಟು ನಾವು ಆ ಪ್ರಾಡಕ್ಟ್ಸ್ಗಳನ್ನು ತಂದಿದ್ದೀವಿ. ಓಕೆನಾ? ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದೇನು ಚೈನೀಸ್ ಅಪ್ಲಿಕೇಶನ್ಗಳು ಬ್ಯಾನ್ ಆಗಿದೆ, ಎಲ್ಲ ಅಪ್ಲಿಕೇಶನ್ಗಳು ಬ್ಯಾನ್ ಆಗಿಲ್ಲ, ಬರೀ 59 ಆ್ಯಪ್ಸ್ ಮಾತ್ರ ಬ್ಯಾನ್ ಆಗಿದೆ. ಇನ್ನು ಪ್ಲೇಸ್ಟೋರ್ನಲ್ಲಿ ಚೈನೀಸ್ ಅಪ್ಲಿಕೇಶನ್ಗಳು ಸಾವಿರಾರು ಇದ್ದಾವೆ, ಅದನ್ನೆಲ್ಲ ಇನ್ನೂ ನಮ್ಮ ಭಾರತ ಸರ್ಕಾರ ಬ್ಯಾನ್ ಮಾಡಿಲ್ಲ. ಓಕೆನಾ? ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇದೇನು ನೆಟ್ವರ್ಕ್ ಪ್ರೊವೈಡರ್ಸ್ಗಳು ಇರ್ತಾರಲ್ವಾ, ಜಿಯೋ, BSNL, ಇವರೆಲ್ಲ ನಮಗೆ 3G ಸರ್ವಿಸು 4G ಸರ್ವಿಸ್ ಎಲ್ಲ ಕೊಡ್ತಾ ಇದ್ದಾರಲ್ವಾ, ಅದೆಲ್ಲ ಸರ್ವಿಸ್ಗಳು ಚೈನೀಸ್ ಪ್ರಾಡಕ್ಟ್ಗಳೇ. ಓಕೆನಾ? ಸೊ ಆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡೆ ನಮಗೆ 4G ಸರ್ವಿಸಸ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಇದನ್ನು ನೀವು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ಇಟ್ಟು ನೋಡುವಾಗ ಚೈನೀಸ್ ಪ್ರಾಡಕ್ಟ್ಗಳನ್ನು ನಮ್ಮ ಒಂದು ಭಾರತ ದೇಶದಲ್ಲಿ ಕಂಪ್ಲೀಟ್ ಆಗಿ ಬೈಕಾಟ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಏನು ಮಾಡಬೇಕು ಅಂದರೆ, ಸಿಂಪಲ್ ಆಗಿ ನೋಡ್ಬೇಕಂದ್ರೆ, ಇನ್ನು ಮುಂದೆ ನಾವು ಯಾವುದೇ ತರಹದ ಚೈನೀಸ್ ಪ್ರಾಡಕ್ಟ್ಗಳು ಲೈಕ್ ಮೊಬೈಲ್ಗಳು ಅದನ್ನೆಲ್ಲ ಪರ್ಚೇಸ್ ಮಾಡಬಾರ್ದು. ಸೊ ಹಾಗಾದ್ರೆ ನಮ್ಮ ಭಾರತ ದೇಶದ್ದು ಯಾವುದಪ್ಪ ಒಳ್ಳೆ ಮೊಬೈಲ್ ಇದೆ ಅಂತ ಕೇಳಿದ್ರೆ, ಸದ್ಯಕ್ಕೆ ಯಾವುದು ಒಳ್ಳೆ ಮೊಬೈಲ್ ಇಲ್ಲ ನಾವು ಪರ್ಚೇಸ್ ಮಾಡೋ ಥರ ಭಾರತ ದೇಶದ್ದು. ಓಕೆನಾ? ಎಲ್ಲ ಚೈನೀಸ್ ಕಂಪನಿಗಳದ್ದೇ ಇದ್ದಾವೆ, ಬೇರೆ ಕಂಪ್ನಿಗಳದ್ದಿದ್ದಾವೆ, ಬೇರೆ ದೇಶದ ಕಂಪನಿಗಳಿದ್ದಾವೆ. ಲೈಕ್ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಬೇರೆ ದೇಶದ ಸ್ಯಾಮ್ಸಂಗ್ ಮೊಬೈಲ್ಗಳನ್ನು ಪರ್ಚೇಸ್ ಮಾಡ್ಕೊಬೋದು. ಸೊ ಅದನ್ನು ಬಿಟ್ಟರೆ ಬೇರೆ ಚಾಯ್ಸ್ ಇಲ್ಲ. ಸೊ ಇವಾಗಲೂ ಕೂಡ ನಾವು ನಮ್ಮ ಭಾರತ ದೇಶದ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಿಲ್ಲ, ಯಾವುದೋ ಬೇರೆ ದೇಶದ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೀವು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಸೊ ಈಗ ನಿಮ್ಮ ಬಳಿ ಚೈನೀಸ್ ಫೋನ್ ಇದ್ದರೆ ಅದನ್ನು ಮಾರ್ಬಿಟ್ಟು ಅಥವಾ ಅದನ್ನು ಏನಾದರೂ ಮಾಡಿ ಬಿಸಾಕ್ಬಿಟ್ಟು ನೀವು ಹೊಸ ಮೊಬೈಲ್ ತಗೊಬೇಕಂತ ಕೇಳಿದ್ರೆ ತಗೊಳ್ಳೋದು ಬೇಡ. ಯಾಕಂದರೆ ನಾವು ಇದಕ್ಕೆ ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ಇದು ನಾವು ಆ ರೀತಿ ಮಾಡಿದ್ರೆ ನಮಗೆ ತಿಕ್ಲಿಡಿದಿದೆ ಅಂತ ಅರ್ಥ. ಓಕೆನಾ? ಸೊ ಇವಾಗ ಏನು ಮಾಡಬೇಕು ಅಂದರೆ, ನಮ್ಮ ಒಂದು ಮೊಬೈಲ್ನಲ್ಲಿ ಯಾವುದೆಲ್ಲ ಚೈನೀಸ್ ಅಪ್ಲಿಕೇಶನ್ಗಳಿದೆ ಅದನ್ನು ನಾವು ಅನ್ಇನ್ಸ್ಟಾಲ್ ಮಾಡಬೇಕು. ಸೊ ಕೆಲವೊಂದು ಮೊಬೈಲ್ಗಳಲ್ಲಿ ಆ ಚೈನೀಸ್ ಕಂಪನಿದೇ ರೋಮ್ಗಳಿರುತ್ತೆ. ಸೊ ಓಕೆನಾ? ಸೊ ಆ ರೋಮ್ಗಳಲ್ಲಿ ಎಲ್ಲ ಅವರ ಒಂದು ಅಪ್ಲಿಕೇಶನ್ಗಳನ್ನು ತುಂಬಿಸಿಟ್ಟಿರ್ತಾರೆ, ಅದನ್ನು ನಾವು ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಇರುವ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ, ನಿಮ್ಮ ಒಂದು ಮೊಬೈಲ್ನ ಕಂಪ್ಲೀಟ್ ಆಗಿ ಫ್ಲಾಶ್ ಮಾಡಿಬಿಡಬೇಕು. ಚೈನೀಸ್ ಅಪ್ಲಿಕೇಶನ್ನ ರಿಮೂವ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇಂಡಿಯನ್ ರೋಮ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಆದರೆ ನಿಮ್ಮ ಒಂದು ಮೊಬೈಲ್ಗೆ ಕಸ್ಟಮ್ OS ಅನ್ನು ಹಾಕ್ಕೊಳ್ಳಿ. ಸೊ ಕಸ್ಟಮ್ ರೋಮ್ ಅಂತ ಹೇಳಿದರೆ ಏನು? ಸೊ ಇದೊಂದು ಗೂಗಲ್ನವರು ಈ ಒಂದು ಆಂಡ್ರಾಯ್ಡ್ನ ಒಂದು OS ಅನ್ನು ಬಿಡುಗಡೆ ಮಾಡ್ತಾರಲ್ವಾ. ಸೊ ಆಂಡ್ರಾಯ್ಡ್ P, ಆಂಡ್ರಾಯ್ಡ್ 10 ಈ ರೀತಿಯಾದ ಒಂದು OS ಇರುತ್ತೆ. ಅದರಲ್ಲಿ ಕಂಪ್ಲೀಟ್ ಆಗಿ ಅದು ಫ್ಯಾಕ್ಟ್ರಿ ಬಿಲ್ಡ್ ಆಗಿರುತ್ತೆ. ಅಂದರೆ ಗೂಗಲ್ನವರು ಹೇಗೆ ಒಂದು OS ಅನ್ನು ಬಿಲ್ಡ್ ಮಾಡಿರ್ತಾರೋ ಹಾಗೆ ಓಪನ್ ಸೋರ್ಸ್ ಆಗಿ ಬಿಡ್ತಾರೆ. ಸೊ ಚೈನೀಸ್ ಕಂಪನಿಗಳು ಅದೇನು ಮಾಡ್ತಾರೆ ಅಂದರೆ, ಚೈನೀಸ್ ಮಾತ್ರ ಅಲ್ಲ ಬೇರೆ ಕಂಪನಿಗಳು, ಸೊ ಅದನ್ನು ಏನು ಮಾಡ್ತಾರೆ ಅಂದರೆ, ಅದನ್ನು ಅವರು ತಗೊಂಡು ಅದನ್ನು ಏನು ಬೇಕಾದ್ರೆ ಮಾಡ್ಕೊಬೋದು ಓಪನ್ ಸೋರ್ಸ್ ಅದು, ಅದನ್ನು ಎಡಿಟ್ ಮಾಡಿ ಅದರಲ್ಲಿ ಇನ್ನೊಂದು UI ಅನ್ನು ಹಾಕ್ತಾರೆ. ಸೊ ಇನ್ನೊಂದು ಯೂಸರ್ ಇಂಟರ್ಫೇಸ್. ಈಗ ನೀವು ನೋಡ್ಕೊಬೋದು, ಆಂಡ್ರಾಯ್ಡ್ 10 ಇರುತ್ತೆ, ಅದೊಂದು ಆಪರೇಟಿಂಗ್ ಸಿಸ್ಟಮ್, ಅದರಲ್ಲಿ ಒಂದು UI ಇರುತ್ತೆ, ಅದು MIUI. ಸೊ ಇದೇ ಥರ ರಿಯಲ್ಮಿಗೂ ಇರುತ್ತೆ, ಬೇರೆ ಮೊಬೈಲ್ಗಳಿಗೂ ಇರುತ್ತೆ, ಒಪ್ಪೋಗೂ ಇರುತ್ತೆ, ವಿವೋಗೂ ಇರುತ್ತೆ. ಸೊ ಈ ರೀತಿಯಾದ ಅವ್ರದ್ದೇ ಆದಂತಹ UI ಅನ್ನು ಈ ಒಂದು ಆಂಡ್ರಾಯ್ಡ್ ವರ್ಷನ್ಗೆ ಬಿಲ್ಡ್ ಮಾಡ್ತಾರೆ. ಸೊ ಈ ರೀತಿ ಬಿಲ್ಡ್ ಮಾಡೋದು ಆ ಒಂದು ಕಂಪನಿಯವರು ತಯಾರು ಮಾಡೋದು. ಇಂದು ಕಸ್ಟಮ್ ರೋಮ್ ಏನಂದರೆ, ಈಗ XDA ಡೆವಲಪರಲ್ಲಿ ಕೆಲವರು ಡೆವಲಪರ್ಸ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಆ ಎಲ್ಲ ಆ ಒಂದು ರೋಮ್ನ ತಗೊಂಡು ನಮ್ಮ ಮೊಬೈಲ್ಗೆ ಸಪೋರ್ಟ್ ಆಗೋ ಥರ ಅದನ್ನು ಮಾಡಿಫೈ ಮಾಡ್ತಾರೆ, ಅದಕ್ಕೆ ಕಸ್ಟಮ್ ರೋಮ್ ಅಂತ ಹೇಳ್ತಾರೆ. ಓಕೆನಾ? ಇನ್ನು ಕೆಲವು ಎಕ್ಸ್ಟ್ರಾ ಫೀಚರ್ಸ್ ಗಳನ್ನೆಲ್ಲ ಆಡ್ ಮಾಡಿರ್ತಾರೆ. ಸೊ ಆ ರೀತಿ ಕಸ್ಟಮ್ ರೋಮ್ಗಳಲ್ಲಿ ಯಾವುದೇ ತರಹದ ಚೈನೀಸ್ ಅಪ್ಲಿಕೇಶನ್ಗಳು ಇರೋದಿಲ್ಲ. ಸೊ ನೀವು ಆ ರೀತಿಯಾದ ಕಸ್ಟಮ್ OS ಗಳನ್ನು ನಿಮ್ಮ ಒಂದು ಮೊಬೈಲ್ಗೆ ಫ್ಲಾಶ್ ಮಾಡ್ಕೊಬಹುದು. ಸೊ ಇದಿಷ್ಟೇ ನಮ್ಮ ಕೈಯಲ್ಲಿ ಸದ್ಯಕ್ಕೆ ಮಾಡೋಕ್ಕಾಗೋದು. ನೆಕ್ಸ್ಟ್ ಇನ್ನೊಂದೇನೆಂದರೆ, ನಿಮಗೆ ಫ್ಲಾಶ್ ಮಾಡೋಕ್ಕೆ ಬರಲ್ಲ ಕಸ್ಟಮ್ ರೋಮನ್ನು ಅಂತ ನೋಡಿದ್ರೆ ನೀವೇನು ಮಾಡಬೇಕಂದ್ರೆ, ಕೆಲವು ಚೈನೀಸ್ ಅಪ್ಲಿಕೇಶನ್ಗಳು ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತಲ್ವಾ, ನೀವೇನು ಮಾಡಬೇಕು, ಅದನ್ನು
ಅಪ್ಲಿಕೇಶನ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅದನ್ನು ಡಿಸೇಬಲ್ ಮಾಡಿಬಿಡಿ. ಸೊ ಈ ರೀತಿ ಡಿಸೇಬಲ್ ಮಾಡೋದ್ರಿಂದ ನಿಮ್ಮ ಒಂದು ಡೇಟಾಗಳು ಆ ಒಂದು ಚೈನೀಸ್ ಕಂಪನಿಗಳಿಗೆ ಶೇರ್ ಆಗೋದಿಲ್ಲ. ಸೊ ಸದ್ಯಕ್ಕೆ ನಾವು ಎಷ್ಟು ಮಾಡ್ಬೋದು, ನಾವು ನಮ್ಮ ಒಂದು ಮೊಬೈಲನ್ನು ಸೇಲ್ ಮಾಡಬೇಕು ಅಂತ ಇಲ್ಲ, ಓಕೆನಾ. ಈಗಿರೋ ಮೊಬೈಲ್ನ ಯೂಸ್ ಮಾಡಿ ಇನ್ನು ಮುಂದಾದರೂ ಚೈನೀಸ್ ಪ್ರಾಡಕ್ಟ್ಗಳನ್ನು ನಾವು ಖರೀದಿಸೋದನ್ನು ನಿಲ್ಲಿಸೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.